ಹಲೋ ನಮಸ್ಕಾರ, ನಾನು ನಿಮ್ಮ ಆರ್ ಜೆ ಸುನೀಲ್. ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರವಾದಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ. ಸದ್ಯಕ್ಕೆ ನಾವಿದ್ದೀವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಡದಿಯಲ್ಲಿ. ಬನ್ನಿ ಇಲ್ಲಿನ ಮತದಾರರು ಏನು ಹೇಳ್ತಾರೆ, ಅವರ ಅಭಿಪ್ರಾಯನ ಅಭಿಮತನ ಕೇಳೋಣ. ಕಮಾನ್. ಎಷ್ಟು ವರ್ಷದಿಂದ ಹೂ ಕಟ್ತಿದ್ದೀರಾ? ನಾನು 18 ವರ್ಷ ಆಯ್ತು. 18 ವರ್ಷದಿಂದ ಹೆಂಗ್ ನಡೀತಾ ಇದೆ ಲೈಫ್, ಜೀವನ ಸಿಂಪಲ್ ಆಗಿ ನಡೀತಾ ಇದೆ. ಸಿಂಪಲ್ ಆಗಿ. ಯಾಕೆ 2,000 ಬತ್ತಿಲ್ವೇ? 2,000 ಬರಲ್ಲ ನನಗೆ. ಯಾಕೆ ಅಂದ್ರೆ ಯಾರು ಹಾಕಿಲ್ಲ, ಮಾಡಿಸಿದ್ದೀನಿ. ಮಾಡಿಸಿದ ಹೇಳಿ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ನಡೀತಾ ಇದೆ, ರಂಗೇರ್ತಾ ಇದೆ. ನಿಮ್ಮ ಕ್ಷೇತ್ರ ಡಾಕ್ಟ್ರು ನಿಂತಿದ್ದಾರೆ, ಇನ್ನೊಂದು ಕಡೆ ಡಿ ಕೆ ಸುರೇಶ್ ಅವ್ರು ನಿಂತಿದ್ದಾರೆ. ಯಾರು ಓಟ್ ಹಾಕ್ತೀರಾ? ಯಾರು ಜ್ಞಾನ ಬರ್ತದ ಅವ್ರಿಗೆ ಓಟ್ ಹಾಕೋದು. ಜ್ಞಾನ ಬರ್ತದ? ಹೆಂಗೆ ನೀರು ತಗೊಂಡು ಹಿಂಗೆ ಫೈಂಕ್ ಅಂತಂದ್ರೆ ಜ್ಞಾನ ಬರ್ತದ? ಯಾರು ನಮಗೆ ಸಹಾಯ ಮಾಡ್ತೀನಿ ಅಂತಾರೆ ಅವ್ರಿಗೆ ಹಾಕೋದು ಓಟ. ಯಾರು ಸಹಾಯ ಮಾಡೋರು ನಿಮಗೆ? ಕಾಂಗ್ರೆಸ್ಸು. ಓಹೋ, ಹಂಗೆ. ಏನು ಮನೆಗೆ ಕುಕ್ಕರ್ ಗಿಕ್ಕರ್ ಬಂದೈತಾ? ನಮ್ಗೇನು ಇಲ್ಲಪ್ಪ, ನಾನು ಏನು ಇಸ್ಕೊಂಡಿಲ್ಲ. ಯಾಕೆ ಅಂದರೆ ಕಷ್ಟಪಟ್ಟು ದುಡ್ಡೇ ಮಡಿಕೊಳ್ಳಲ್ಲ, ಇನ್ನು ಅವ್ರು ಕೊಟ್ಟದ್ದು ನಾವು ಮಡಿಕೋತೀವ. ಓ ಹಂಗೆ. ನೀವು ಯಾವ ಆಮಿಷಕ್ಕೂ ಒಳಗಾಗಲ್ಲ. ಬಂದೆ ಅಮ್ಮ. ನಾವು ಅಷ್ಟೇನೆ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕೋದು. ಆದ್ರೂ ನಾವು ಹಾಕೋದು ಕಾಂಗ್ರೆಸ್ಗೆ ಓಟ್. ಯಾಕೆ? ಬಿಜೆಪಿ ಮೋದಿ ಅಲ್ಲೇ ಐತೆ ಅಂದ್ರೆ ಡಾಕ್ಟರ್ ನಿಂತವ್ರು ಎಲ್ಲ ಹೃದಯ ಗೆದ್ದವ್ರು. ನಾವು ಹೃದಯ ಗೆದ್ದವ್ರಿಗೆ ಪದೇ ಗೆದ್ದವ್ರಿಗೆ ಅಲ್ಲ ಹಾಕಲ್ಲ ಸರ್. ನಾವು ಇಂದಿರಾ ಗಾಂಧಿ ಇದ್ದಿದ್ದು ಕಾಂಗ್ರೆಸ್, ನಾವು ಹಾಕೋದು ಕಾಂಗ್ರೆಸ್ಗೆ. ನಾವು ಈಗ ಬಂದವ್ರ ಮುಖ ನೋಡ್ತಾ ಇಲ್ಲ, ನಾವು ಇಂದಿರಾ ಗಾಂಧಿ ಇದ್ದವ್ರಿಗಿಂದನೂ ನಾವು ಹಾಕ್ತಾ ಇರೋದು ಕಾಂಗ್ರೆಸ್ಗೆ, ನಾವು ಹಾಕೋದು ಕಾಂಗ್ರೆಸ್. ಹೌದಾ? ಹಂಗಾರೆ ಇವತ್ತಿನ ಕಾಂಗ್ರೆಸ್ ಮುಖ ನೋಡ್ಕೊಂಡು ನೀವು ಆಗ್ತಾ ಇಲ್ಲ? ಖಂಡಿತವಾಗ್ಲೂ ಇವತ್ತಿನ ಕಾಂಗ್ರೆಸ್ ಮುಖ ನೋಡ್ಕೊಂಡು ನಾವು ಓಟ್ ಹಾಕ್ತಾ ಇಲ್ಲ. ನಾವು ಅವಾಗಿಂದನೂ ಕಾಂಗ್ರೆಸ್ಗೆ ಹಾಕೋದು, ಇವತ್ತು ಕಾಂಗ್ರೆಸ್ಗೆ. ಅಲ್ಲ, ಇದೆ ನಮ್ಮ ಹಿಂಗನ್ಬಿಟ್ರೆ ಇವತ್ತಿನ ಕಾಂಗ್ರೆಸ್ ಅಲ್ಲಿ ಗ್ಯಾರಂಟಿ ಕೊಡ್ತಾರೆ, ಅದು ಹೆಣ್ಣು ಮಕ್ಕಳು 2,000. ಎಷ್ಟು ದಿವಸ ಈ ಎಲೆಕ್ಷನ್ ಆದ್ಮೇಲೆ ಅದು ಕಂಟಿನ್ಯೂ ಆದ್ರೆ ಅದು ಓಕೆ. ಅವ್ರಿಗೇನು ಕೊಡೋದು ಆಶ್ವಾಸನೆಗೆಲ್ಲ ನಾವು ನಂಬ್ಕೊಂಡು ಓಟ್ ಹಾಕಲ್ಲ. ಆವಾಗಿಂದನೂ ನಾವು ಇಂದಿರಾ ಗಾಂಧಿಗೆ ಹಾಕೋದು. ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಇಂದಿರಾ ಗಾಂಧಿಗೆ ಹಾಕೋದು. ನಾವು ಇವತ್ತು ಇಂದಿರಾ ಗಾಂಧಿಗೆ ಹಾಕೋದು. ಪಕ್ಕ ಒಟ್ನಲ್ಲಿ ಕಾಂಗ್ರೆಸ್ ಪಕ್ಕ. ನೀವು ಪಕ್ಕ ಕಾಂಗ್ರೆಸ್. ಎಷ್ಟೇ ಕೋಟಿ ಕೊಟ್ಟರು ನಾವು ಚೇಂಜ್ ಆಗಲ್ಲ. ನೋಡ್ರೆ ಹೆಂಗ್ ನಡೀತಾ ಇದೆ ಎಲೆಕ್ಷನ್? ಈಗ ಜಿದ್ದಾಗ್ಬಿಟ್ಟೈತಲ್ಲ. ಬರ್ದಿನ್ ನಡೀತಾ ಇದೆ. ಡಿ ಕೆ ಸುರೇಶ್ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಕ್ಷೇತ್ರದಲ್ಲೆಲ್ಲ. ಡಿ ಕೆ ಸುರೇಶ್ ಬಂದ್ರೆ ಒಳ್ಳೇದು. ಹೌದಾ? ಈಗ ಸುರೇಶ್ ಅನ್ನೋರೇ ಒಂದಿಬ್ರು ನಿಂತ್ಬಿಟ್ಟಿದಾರಂತೆ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಆ ಥರ ಎಲ್ಲ ಹೋದ್ರೆ? ಆದ್ರೆ ವ್ಯಕ್ತಿ ಇದು ಈಗ ನಮ್ಮಂತ ಯೂತ್ರೆಲ್ಲ ಇದು ಹಾಕ್ತಾರೆ. ಈಗ ಏಜ್ ಪರ್ಸನ್ಗಳಿಗೆ ಅವರು ಹಾಕ್ಬೇಕು ಅಷ್ಟೇನೆ. ನೋಡ್ ಹಾಕ್ಬೇಕು. ಸಾಲದಕ್ಕೆ ಇಲ್ಲಿ ಹತ್ರದವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಸಿಗ್ತಾರೆ. ನಿಮ್ಮ ಕೈಗೆ ಸಿಗ್ತಾರೆ. ಯಾವುದೇ ಒಂದು ಕಷ್ಟ ಸುಖ ಅಂದ್ರೂ ಬಂದು ಎಲ್ಲ ಇದು ಮಾಡಿಕೊಡ್ತಾರೆ. ಚೆನ್ನಾಗಿದೆ. ಹಾಗಾದ್ರೆ ಡಾಕ್ಟ್ರು ಒಳ್ಳೆ ಹೆಸರು ಮಾಡೋರಪ್ಪ ಅವ್ರ ಫೀಲ್ಡ್. ಡಾಕ್ಟ್ರು ಬಂದರೆ ಇದು ಇಲ್ಲ ಅಂತ ಹೇಳಲಿಲ್ಲ. ಬಟ್ ಏನಂದ್ರೆ ಅವ್ರು ಈಗ ಹೊಸ ಮುಖ. ಈ ಡಿ ಕೆ ಸುರೇಶ್ ನಮ್ಮ ಕಷ್ಟ ಆಗುವಾಗುಗಳಿಗೆಲ್ಲ ಸ್ಪಂದಿಸುವಂಥ ವ್ಯಕ್ತಿ. ಡಿ ಕೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ. ಈಗ ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ವರ್ಷನೂ ಎಲೆಕ್ಷನ್ ನೋಡಿದಿರಿ ನೀವು? ನೋಡಿದ್ದೀವಿ. ಬಟ್ ಈ ವರ್ಷ ಎಲೆಕ್ಷನ್ ಹೆಂಗಿದೆ ಅಂತ? ಇದು ಅದೇ ಡಾಕ್ಟರ್ ಸರ್ ಬಂದಿರೋದ್ರಿಂದ ಸ್ವಲ್ಪ ಕ್ಲೌಡ್ ಇದೆ. ಆದರೆ ಡಿ ಕೆ ಸುರೇಶ್ ಗೆಲ್ತಾರೆ ಅನ್ನೋದು ಓಪೋ. ಹೌದು. ಹೆಂಗಿದೆ ಸರ್ ರೈತರ ಪರಿಸ್ಥಿತಿ ಇವತ್ತು? ಬಹಳ ಕಷ್ಟ ಇದೆ ರೈತರ ಪರಿಸ್ಥಿತಿ. ಹೌದಾ? ಯಾರು ಇದಕ್ಕೆಲ್ಲ ಕಾರಣ ಅಂತೀರಾ? ಕಾರಣ ಇದಕ್ಕೆಲ್ಲ ಯಾರೂ ಇಲ್ಲ. ಇವತ್ತು ಮೋದಿಯವರು GST ಅದು ಇದು ಎಲ್ಲ ಮಾಡಿ ರೈತರಿಗೆ ಏನು ಸಿಗದೇ ಇರೋವಂಥ ಕೆಲಸಗಳೆಲ್ಲ ಮಾಡ್ತಾವ್ರೆ. ಹಂಗಾರೆ ಅಭಿವೃದ್ಧಿ ಆಯ್ತಾ ಇಲ್ಲ ಮೋದಿ ಬಂದಾಗಿಂದ? ಆಗಿಲ್ಲ. ರೈತರುಗಳಿಗೇನಾಗಿಲ್ಲ. ಆಗಿದ್ದೆ ಅಂತ ಅನ್ನೋನು ಮೂರ್ಖ ಅಷ್ಟೇ, ಅವನು ಏನೂ ಆಗಿಲ್ಲ. ಓಕೆ ಸರ್, ಇಲ್ಲಿನ ಬೆಂಗಳೂರು ಗ್ರಾಮಾಂತರದ ಹಿಂದಿನ ಸಂಸದರ ಬಗ್ಗೆ ಏನಾದ್ರು ಹೇಳಿದಾರೆ? ಕಳೆದ 5 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಸರ್? ಈಗ ಡಿ ಕೆ ಸುರೇಶ್ ಅವರು ಮಾಡಿರುವಂಥ ಕೆಲಸಗಳು ಭಾಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ ಅಂತಂದರೆ, ಹಿಂದೆ ಚಂದ್ರಶೇಖರ್ ಮೂರ್ತಿಯವರು ಮಳವಳ್ಳಿಯವರು MP ಆಗಿದ್ದರು. ಅವರು 7 ಸತಿ MP ಆದರೂ ಅವ್ರ ಮಕಾನ ಯಾರೂ ನೋಡಿರಲಿಲ್ಲ. ಇವ್ರು MP ಆದಮೇಲೆ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಥರ ಬಂದು, ಒಬ್ಬ ಮಂಡಲ್ ಪಂಚಾಯತಿ ಮೆಂಬರ್ ಥರ ಬಂದು ಮನೆಗಳಿಗೂ ಹಳ್ಳಿಗೂ ಬೀದಿಗೂ ಇಡೀ ಕನಕಪುರ ಕ್ಷೇತ್ರ ಏನಿದೆ ಇಂಥ ಬೀದಿ ಗೊತ್ತಿಲ್ಲ ಅನ್ನೋ ಮಾತು ಅಪ್ಪನಿಗೆ ಯಾವುದೂ ಇಲ್ಲ. ಯಾರೇ ಕರೀಲಿ ಅವ್ನು ಕಷ್ಟ ಸುಖ ಅಂದು
2 ಗಂಟೆ ರಾತ್ರಿಯಲ್ಲಿ 3 ಗಂಟೆ ರಾತ್ರಿಯಲ್ಲಿ ಬಂದು ಕಷ್ಟ ಸುಖವನ್ನು ಕೇಳಿದ್ದಾರೆ, ಮಾಡಿದ್ದಾರೆ, ಲಾಲಿಸಿದ್ದಾರೆ. ರೋಡ್ಗಳು ಅಭಿವೃದ್ಧಿ, ಇನ್ನೊಂದು ಮತ್ತೊಂದು, ಆಮೇಲೆ ಇದು ಕೊರೋನಾದಲ್ಲಿ ಅಭಿವೃದ್ಧಿ ಎಲ್ಲನೂ ಮಾಡಿದ್ದಾರೆ ಅಪ್ಪ. ಯಾಕೆಂದರೆ ಇಲ್ಲದ ಮಾಡಿದವ್ರನ್ನ ನೆನ್ಕೋಬೇಕು, ಮಾಡಿದಿರೋದನ್ನೆಲ್ಲ ನೆನ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟೆಲ್ಲ ಮಾಡಿದ್ರು ಈ ಸಲ ಎಲೆಕ್ಷನ್ ಸಿಕ್ಕಾಪಟ್ಟೆ ಫೈಟ್ ಆಗೈತಲ್ಲ, ಯಾಕೆ ಫೈಟ್ ಆಗಿದೆ ಅಂದರೆ ಇದೊಂದು ಅಲೆ ಏನಂತ ಮೋದಿ 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 ಅನ್ನೋದು ಒಂದು ಅಲೆ. ಅದು ಕೆಲವ್ರ ಮೈಂಡಲ್ಲಿ ಅದು ತುಂಬ್ಕೊಂಬಿಟ್ಟದೆ ಅಷ್ಟೇ, ಕೆಲವ್ರ ಮೈಂಡಲ್ಲಿ. ಮೈತ್ರಿ ಬೇರೆ ಆಗೋರೆ, JDS ಮೈತ್ರಿ ಏನೇ ಆದ್ರೂ ಇವ್ರು ಕೆಲಸ ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಕೆಲಸ ಮಾಡಿದ್ದಾರೆ ಯಪ್ಪ, ಕೆಲಸ ಆಗಿದೆ, ಒಳ್ಳೊಳ್ಳೆ ಕೆಲಸಗಳಾಗಿದೆ. ಅದು ಕೆಲಸ ಕೆಲವ್ರಿಗೆ ಏನು ಆಗಿದೆ ಅಂತ ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ಸುಮ್ಮನೆ ಈ ಮೈತ್ರಿ ಮಾಡ್ಕೊಂಡು ಇನ್ನೂ 2 ಮೈತ್ರಿ ಮಾಡಿಕೊಂಡ್ರು DK ಶಿವಕುಮಾರನ್ನು ಸೋಲ್ಸೋಕ್ಕೆ 7 ಜುಮ್ಮಂದಲ್ಲೂ ಆಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.